ಹಂಗಾಗಿ ನಿನ್ನೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಮ್ಯಾಚ್ ನೋಡಿದ್ರೆ ಎಲ್ಲರೂ. ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ರೋಹಿತ್ ಶರ್ಮಾ ಅವರು ಮೊದಲಿಗೆ 182 ರನ್ ಭಾರತ ಹೊಡಿತೈತಿ. ಅದು ಆದಮೇಲೆ ಅಫ್ಘಾನಿಸ್ತಾನ ಚೇಂಜ್ ಮಾಡಲಿಕ್ಕೆ ಹೋಗ್ತಾರೆ. 132 ರನ್ನಿಗೆ ಅವರು ಆಲ್ಮೋಸ್ಟ್ ಆಲ್ ಔಟ್ ಆಗ್ತಾರೆ. ಮತ್ತು ಈ ಕಡೆ ನಮ್ಮ ಬ್ಯಾಟಿಂಗ್ ಲೈನಪ್ ಒಳಗೆ ರೋಹಿತ್ ಶರ್ಮಾ ಅವರು ಆಡಲ್ಲ, ಮತ್ತು ಕೊಹ್ಲಿ ಅವರು 24 ಬಾಲಿಗೆ 20 ರನ್ ಹೊಡಿತಾರೆ. ಹಂಗಾಗಿ ಮತ್ತು ಹಾರ್ದಿಕ್ ಪಾಂಡ್ಯ 24 ಬಾಲಿಗೆ 32 ರನ್ ಹೊಡಿತಾರೆ. ಮತ್ತು ಅವರು ಸೂರ್ಯಕುಮಾರ್ ಯಾದವ್ ಅವರು 28 ಬಾಲಿಗೆ 53 ರನ್ ಹೊಡಿತಾರೆ. ಮತ್ತು ಹಂಗೇನು ಬೌಲಿಂಗ್ ಲೈನಪ್ ಒಳಗೆ ತೊಗೊಂಡ್ರೆ ಬುಮ್ರಾ ಅವರು ಅಂತ ಏನು ಹೇಳೋದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವರು 4 ಓವರ್ ಹಾಕಿ 3 ವಿಕೆಟ್ ತೆಗೆದು ಒಳ್ಳೆ ಇದು ಆಗ್ತಾರೆ. ಮತ್ತು ಹರ್ಷದೀಪ್ ಸಿಂಗ್ ಅವರು 4 ಓವರ್ ಹಾಕಿ 3 ವಿಕೆಟ್ ಅವರು ತೆಗಿತಾರೆ. ಮತ್ತಿನ್ನು ಜಡೇಜಾ ಅವರು 1 ವಿಕೆಟ್ ತೆಗಿತಾರೆ. ಮತ್ತು ಅಕ್ಷರ್ ಪಟೇಲ್ ಕೂಡ ಅವರು 1 ವಿಕೆಟ್ ತೆಗಿತಾರೆ. ನಮ್ಮ ಆಸ್ಟ್ರೇಲಿಯಾ ಈ ಸರಿ ಕಪ್ಪು ICC ವರ್ಲ್ಡ್ ಕಪ್ 10 ವರ್ಷ ಮೇಲಾಯಿತು, ಇನ್ನೂ ಯಾವುದೇ ಕಪ್ಪು ಬಂದಿಲ್ಲ ನಮ್ಮ ಟೀಮಿಗೆ. ಹಂಗಾಗಿ ಒಳ್ಳೆ ಸ್ಟ್ರಾಂಗಾಗಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಲೈನಪ್ ಇಂಡಿಯಾದು ಅದ್ಭುತವಾಗೈತಿ. ಮತ್ತು ಈ ಸರಿಯನ್ನು ಯಾಕಂದರೆ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಯಲ್ಲಿ 21 ಇಲ್ಲಿವರೆಗೂ ICC ಕ್ಯಾಪ್ಟನ್ಸಿಯಾಗಿ ಆಡಿದ್ದರಲ್ಲಿ ಅವರು 18 ಗೆದ್ದು 3 ಕೇವಲ ಸೋತಿದ್ದಾರೆ. ಹಾಗಾಗಿ ಈ ಸಲ ಅದು ಸೋತು ನಾಕೌಟ್ ಪಂದ್ಯವನ್ನು ಸೋತಿದ್ದಾರೆ. ನಾಕೌಟ್ ಅಂದರೆ ಸೆಮಿಫೈನಲ್ವರೆಗೂ ಹೋಗಿ ಸೋತಿದ್ದಾರೆ. ಸೆಮಿಫೈನಲ್ ಅಥವಾ ಫೈನಲ್ವರೆಗೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಸೋತಿದ್ದಾರೆ. ಅಲ್ಲಿ ಅದು ಬಿಟ್ಟರೆ ಉಳ್ಕದಲ್ಲಿ ಸೋತಿದ್ದು ಹಿಸ್ಟ್ರಿನೇ ಇಲ್ಲ. ಯಾಕಂದರೆ ಕ್ಯಾಪ್ಟನ್ನಾಗಿ ICC ಟೂರ್ನಮೆಂಟಲ್ಲಿ 21ರಲ್ಲಿ 18 ಗೆಲ್ಲಬೇಕಂದ್ರೆ ಅದು ಸಾಮಾನ್ಯ ಅಲ್ಲ. ಕ್ಯಾಪ್ಟನ್ಸಿ ಒಳ್ಳೆ ಅದ್ಭುತವಾಗಿ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಸೆಮಿಫೈನಲ್ ಹೋಗ್ಬೇಕಂದ್ರೆ ಇನ್ನು ಕೇವಲ 1 ಮ್ಯಾಚ್ ಆಸ್ಟ್ರೇಲಿಯಾಗೆ ಹೊಡಿಲೇಬೇಕು. ಆಸ್ಟ್ರೇಲಿಯಾಗೆ ಹೊಡೆದ್ರೆ ನಮ್ಮದು ಕಟ್ಟಿಟ್ಟು ಬುತ್ತಿ. ಇಲ್ಲಾಂದರೆ ನಾವು ಬಾಂಗ್ಲಾದೇಶದವ್ರ ಜೋಡಿ ಒಂದು ಸ್ವಲ್ಪ ಒಳ್ಳೆ ಲೀಡ್ ಗೆಲ್ಲಬೇಕು. ಈಗಾಗಲೇ ನೋಡ್ದಂಗೆ ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾ ಮ್ಯಾಚ್ ನಡೆದೈತಿ. ಅವರು ಕೇವಲ 140 ರನ್ ಹೊಡಿಲಿಕ್ಕೆ ಅಷ್ಟೇ ಸಾಧ್ಯವಾಗೈತಿ. ಮತ್ತು ಇನ್ನು ಆಸ್ಟ್ರೇಲಿಯಾದ ನೋಡಿದ್ರೆ ಅವರು 70 ರನ್ ಹೊಡೆದಿದ್ರು, 1 ವಿಕೆಟ್ ಇರಲಿಲ್ಲ. ಹಾಗಾಗಿ ಅವರು ಒಂದು 5-6 ಓವರ್ ಉಳಿಸೇ ಹೊಡಿತಾರೆ. ಅವರು ಫುಲ್ ಇಂಡಿಯಾದಕ್ಕಿಂತ ಜಾಸ್ತಿ ಅವರು ರನ್ ರೇಟ್ನಾಗ ಇರ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಈ ಸರಿ ನೆಕ್ಸ್ಟ್ ಇಂಡಿಯಾದು ಬಾಂಗ್ಲಾದೇಶ ಜೋಡಿ ಮ್ಯಾಚ್ ಐತಿ. ಅವಾಗ ನಾವು ಲೀಡ್ಲಿ ಗೆಲ್ಲಬೇಕು. ಮತ್ತು ಆಸ್ಟ್ರೇಲಿಯಾಗಂತೂ ಮ್ಯಾಚ್ 50-50 ಐತಿ. ಅವಾಗೂ ನಾವು ಗೆದ್ದರೆ ಆಯ್ತಲ್ಲ ಸೆಮಿಫೈನಲ್ ಆರಾಮ್ಸೆ ಹೋಗ್ತೀವಿ. ಮತ್ತು ಈಗ ಒಂದು ವೇಳೆ ನಾವು ಬಾಂಗ್ಲಾ ಜೋಡಿ ಗೆದ್ದು ಆಸ್ಟ್ರೇಲಿಯಾ ಜೋಡಿ ಸೋತರು, ಅವರಿಗೆ ಆಸ್ಟ್ರೇಲಿಯಾದವ್ರು 2 ಟೀಮ್ ಜೋಡಿ ಅವರು ಹೀನವಾಗಿ ಹೊಡಿತಾರೆ. ಅವ್ರು ಒನ್ ಸೈಡ್ ಮ್ಯಾಚ್ ಆಗ್ತೈತೆ. ಅದು ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಜೋಡಿ ಒನ್ ಸೈಡೇ ಗೆಲ್ತಾರೆ ಅವರು. ಹಾಗಾಗಿ ಅವರು ಇಂಡಿಯಾದಕ್ಕಿಂತ ಜಾಸ್ತಿ ರನ್ ರೇಟ್ಲಿ ಅವರು ಗೆಲ್ಲಕ್ಕೆ ಇಷ್ಟಪಡ್ತಾರೆ. ಮತ್ತು ಇಂಡಿಯಾ ಮತ್ತು ಬಾಂಗ್ಲಾ ಜೋಡಿ ಬೀಳ್ತೈತಲ್ಲ, ಅವಾಗ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ರನ್ ರೇಟ್ಲಿ ಗೆದ್ದವಂದ್ರೆ ಅದು ಒಳ್ಳೇದಾಗ್ತೈತಿ. ಮತ್ತು ಆಸ್ಟ್ರೇಲಿಯಾ ಇಂಡಿಯಾದಾಗ 50-50 ಅವಾಗಂದ್ರೆ ಹೊಡಿಬೇಕು. ಹಂಗಂತ ಹೇಳ್ತಾ ನಮಸ್ಕಾರ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ.